Hi guys, welcome back to my channel Variety World. ನಿಮ್ಮ ಸ್ಕೂಲ್ ಡೇಸ್ನಲ್ಲಿ ಇಂಗ್ಲಿಷ್ ಚೆನ್ನಾಗಿ ಕಲಿಯಲು ಸಾಧ್ಯವಾಗಿಲ್ಲ. ಆದ್ದರಿಂದಲೇ ನಿಮ್ಮ ಈ ಜೀವನದ ಈ ದಿನಗಳಲ್ಲಿ ಇಂಗ್ಲಿಷ್ ಗೊತ್ತಿಲ್ಲದೆ ಮುಂದೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದು ನೀವು ಕರುಗುತ್ತಿರುವುದಾದರೆ ಇನ್ನು ನೀವು ಇಂಗ್ಲಿಷ್ ಗೊತ್ತಿಲ್ಲ ಎಂದು ಕಷ್ಟಪಡುವುದಿಲ್ಲ. ಕಾರಣ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಮಾತನಾಡಲು ಕಷ್ಟಪಡುತ್ತಿರುವ ಅಥವಾ ಒಂದು ಫೀಸ್ ಕಟ್ಟಿ ಕೋರ್ಸ್ ಮಾಡಲು ಸಾಧ್ಯವಾಗದೇ ಇರುವ ವ್ಯಕ್ತಿಗಳಿಗಾಗಿ ಕನ್ನಡದಲ್ಲೇ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮಾಡುವ ನನ್ನ ಸಣ್ಣ ಪ್ರಯತ್ನವಿದು. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗ ಸುಲಭವಾಗಿ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಇಂಗ್ಲಿಷ್ನಿಂದ ಎದುರಾಗುತ್ತಿರುವ ಸಮಸ್ಯೆಗಳನ್ನು ಗೆಲ್ಲಲು ಮತ್ತು ಕಾನ್ಫಿಡೆಂಟ್ ಆಗಿ ಅಂದರೆ ಆತ್ಮವಿಶ್ವಾಸದಿಂದ ನೀವು ಕೂಡ ಎಲ್ಲರಂತೆ ಇಂಗ್ಲಿಷ್ನಲ್ಲಿ ಮಾತನಾಡಬಹುದು. ವಿಡಿಯೋದ ಕೊನೆಯಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಅದರ ಉತ್ತರವನ್ನು ನೀವು ಕಮೆಂಟ್ಸ್ನಲ್ಲಿ ಹಾಕಬೇಕು. ಉತ್ತರ ತಪ್ಪಾಗಿದ್ದರೂ ಪರವಾಗಿಲ್ಲ, ಧೈರ್ಯದಿಂದ ಮುನ್ನಡೆಯಿರಿ. ಹಾಗಾದರೆ ಸ್ಟಾರ್ಟ್ ಮಾಡೋಣವೇ? ಮೊದಲಿಗೆ ನನ್ನ ಹೆಸರು ಸುಮಾ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಮೈ ನೇಮ್ ಈಸ್ ಸುಮಾ. ನಾನು ಸುಮಾ ಆಗಿದ್ದೇನೆ. ನಾನು ಸುಮಾ ಆಗಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಐ ಆಮ್ ಸುಮಾ. ನಾನು ಮೈಸೂರಿನಲ್ಲಿದ್ದೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಐ ಆಮ್ ಇನ್ ಮೈಸೂರ್. ಐ ಆಮ್ ಇನ್ ಮೈಸೂರ್. ಇನ್ ಮೈಸೂರ್ ಅಂದರೆ ಆ ಸ್ಥಳದಲ್ಲಿದ್ದೀನಿ. ನಾನು ಟೀಚರ್ ಆಗಿದ್ದೇನೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಐ ಆಮ್ ಅ ಟೀಚರ್. ಈ ಮೇಲಿನ 3 ವಾಕ್ಯದಲ್ಲಿ ನಿಮಗೆ ತಿಳಿಯದಿರುವುದು ಏನಾದರೂ ಇದೆಯೇ? ಮೊದಲು ನಾನು ನನ್ನ ಹೆಸರು ಹೇಳಿದೆ. ನನ್ನ ಹೆಸರು ಸುಮಾ. ಎರಡನೇದಾಗಿ ನಾನು ಎಲ್ಲಿದ್ದೇನೆ ಎಂಬುದಾಗಿ ಹೇಳಿದೆ. ನಾನು ಮೈಸೂರಿನಲ್ಲಿದ್ದೀನಿ. ಐ ಆಮ್ ಇನ್ ಮೈಸೂರ್. ಮೂರನೇದಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಥವಾ ನಾನು ಏನಾಗಿದ್ದೀನಿ ಅಂತೆಂಬುದಾಗಿ ಹೇಳಿದೆ. ನಾನೊಬ್ಬ ಟೀಚರ್ ಆಗಿದ್ದೀನಿ ಅಂದರೆ ಐ ಆಮ್ ಅ ಟೀಚರ್. ಈ ಮೇಲಿನ 3 ವಾಕ್ಯಗಳನ್ನು ಇಟ್ಕೊಂಡೆ ಇಂಗ್ಲೀಷ್ನಲ್ಲಿ ನಾವು ಸೆಂಟೆನ್ಸ್ಗಳನ್ನು ಅಂದರೆ ವಾಕ್ಯಗಳನ್ನು ಮಾಡ್ಬೋದು. ಈಗ ನೋಡೋಣ. ನಿಮಗೆ ನನ್ನ ಪರಿಚಯವಿದೆ. ಇನ್ನೊಬ್ಬರಿಗೆ ನೀವು ನನ್ನನ್ನು ಪರಿಚಯಿಸ್ತಾ ಇದ್ದೀರಾ. ಆಗ ನೀವು ಹೇಗೆ ಹೇಳ್ತೀರಾ? ಅವಳು ಸುಮಾ ಆಗಿದ್ದಾಳೆ. ಅವಳ ಹೆಸರೇನು? ಅವಳು ಸುಮಾ ಆಗಿದ್ದಾಳೆ. ಇಲ್ಲಿ ಅವಳಿಗೆ ನಾವು ಶಿ ಅನ್ನುವಂಥ ಪದವನ್ನು ಉಪಯೋಗಿಸ್ತೀವಿ. ಏನಂತ ಉಪಯೋಗಿಸ್ತೀವಿ? ಶಿ ಅನ್ನುವಂಥ ಪದವನ್ನು ಉಪಯೋಗಿಸ್ತೀವಿ. ಶಿ ಈಸ್ ಸುಮಾ. ಶಿ ಈಸ್ ಸುಮಾ. ನಾನು ಸುಮಾ ಎಂದು ಹೇಳುವಾಗ ಏನು ಹೇಳಿದೆ? ಐ ಆಮ್ ಸುಮಾ. ಈಗ ಮತ್ತೊಬ್ಬರನ್ನು ತೋರಿಸಿ ನಾವು ಹೇಳುವಾಗ ಹೇಗೆ ಹೇಳ್ತೀವಿ? ಶಿ ಈಸ್ ಸುಮಾ.
ನಿಮಗೆ ನಿಶ್ಚಯವಾಗಿ ಗೊತ್ತಿದೆ ನಾನು ಸುಮ ಎಂಬುದಾಗಿ. ಹಾಗಾಗಿ ನೀವು ಹೇಳ್ತೀರಿ ಶಿ ಈಸ್ ಸುಮ. ಒಂದು ವೇಳೆ ನಿಮಗೆ ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಎಲ್ಲೋ ಸ್ವಲ್ಪ ಯಾರೋ ಹೇಳಿದರೆ ಒಂದು ಪರಿಚಯವಿದೆ, ಆ ರೀತಿ ಇರಬೇಕಾದ್ರೆ ನಾವು ಹೇಗೆ ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ? ನಿಶ್ಚಯವಾಗಿ ಗೊತ್ತಿದ್ದಾಗ ನಾವು ಹೇಳ್ತೀವಿ ಶಿ ಈಸ್ ಸುಮ. ಈಗ ಅಷ್ಟು ನಿಶ್ಚಿತ ಇಲ್ಲ, ಆಗ ನಾವು ಯಾವ ರೀತಿ ಹೇಳ್ತೀವಿ? ಇಲ್ಲಿ ಈಸ್ ಎನ್ನುವಂಥ ಪದವನ್ನು ತೆಗೆದು ಅಲ್ಲಿ ನಾವು ಮೈಟ್ ಬಿ ಅನ್ನುವಂಥ ಪದವನ್ನು ಸೇರಿಸ್ಕೋಬೇಕು. ಶಿ ಮೈಟ್ ಬಿ ಸುಮ. ನಾವು ಹೇಗೆ ಹೇಳ್ತೀವಿ? ಶಿ ಮೈಟ್ ಬಿ ಸುಮ. ಇಲ್ಲಿ ಈಸ್ ಎನ್ನುವಂಥ ಪದವನ್ನು ತೆಗೆದು ಅಲ್ಲಿ ನಾವು ಮೈಟ್ ಬಿ ಅನ್ನುವಂಥ ಪದವನ್ನು ಸೇರಿಸ್ಕೋಬೇಕು. ಈಗ ಯಾರೋ ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳಿದ್ದಾರೆ, ಅಂದರೆ ಅವಳು ಕಂದು ಬಣ್ಣ, ಸುಮ ಎನ್ನುವಳು ಕಂದು ಬಣ್ಣ, ಉದ್ದ ಜಡೆ ಇದೆ, ನೀಳ ಮುಖವಿದೆ ಅಂಥೇಳಿ ಹೇಳಿರಬೇಕಾದ್ರೆ, ನೋಡಬೇಕಾದ್ರೆ ನಿಮಗೆ ಅನಿಸುತ್ತೆ ಇವರು ಸುಮ ಆಗಿರಬಹುದು. ಆಗ ನೀವು ಹೇಗೆ ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀರಿ? ಶಿ ಕುಡ್ ಬಿ ಸುಮ. ಈಗ ಸರಿಯಾಗಿ ಗೊತ್ತಿದ್ದರೆ ಶಿ ಈಸ್ ಸುಮ. ಒಂದು ವೇಳೆ ಸ್ವಲ್ಪ ಸಂಶಯವಿದೆ ಅವಳು ಸುಮ ಏನೋ ಇರಬಹುದು ಎಂಬುದಾಗಿ, ಆಗ ನಾವು ಅದನ್ನು ಹೇಗೆ ಹೇಳ್ತೀವಿ? ಶಿ ಮೈಟ್ ಬಿ ಸುಮ. ಈಗ ಎಲ್ಲೋ ಅವಳು ಸುಮ ಆಗಿರಲಿಕ್ಕೆ ಸಾಧ್ಯತೆ ಇದೆ ಅಂದಾಗ ನಾವು ಹೇಗೆ ಹೇಳ್ತೀವಿ? ಶಿ ಕುಡ್ ಬಿ ಸುಮ. ಇಲ್ಲಿ ಈಸ್ ಅನ್ನುವಂಥದ್ದು ಬಿ ಫ್ಯಾಮಿಲಿಗೆ ಸೇರಿರುವಂಥದ್ದು. ಇಲ್ಲಿ ಬಿ ಫ್ಯಾಮಿಲಿಯಲ್ಲಿ ಬರುವಂತಹ ಕೆಲವೊಂದು ಪದಗಳಂತೇಳಿದರೆ ಆಮ್, ಇಸ್, ಆರ್, ವಾಸ್, ವರ್, ಆರ್, ಬೀನ್, ಬೀಯಿಂಗ್. ಐ ಆಮ್ ಸುಮ. ಐ ಜೊತೆ ಆಮ್ ಉಪಯೋಗಿಸಬಹುದು. ಅವರು ಸುಮ. ಹಿ ಈಸ್ ಶಂಕರ್. ಅವನು ಶಂಕರನಾಗಿದ್ದಾನೆ. ಅದನ್ನು ನಾವು ಹೇಗೆ ಹೇಳ್ತೀವಿ? ಹಿ ಈಸ್ ಶಂಕರ್. ಇದು ಪುಸ್ತಕ. ಹೇಗೆ ಹೇಳ್ತೀವಿ? ಇಟ್ಸ್ ಅ ಬುಕ್. ಅವರು ಸುಮ ಮತ್ತು ಶಂಕರ್ ಆಗಿದ್ದಾರೆ. ದೇ ಆರ್ ಸುಮ ಆ್ಯಂಡ್ ಶಂಕರ್. ಇಲ್ಲಿ ಮೂಲ ಪದ ಬಿ ಆಗಿದೆ. ಆದ್ದರಿಂದಲೇ ಶಿ ಈಸ್ ಸುಮ ಅಂತ ಹೇಳುವಾಗ ನಾವು ಯಾವ ಪದಗಳನ್ನು ಉಪಯೋಗಿಸ್ತಾ ಇದ್ದೀವಿ? ಶಿ ಮೈಟ್ ಬಿ ಸುಮ, ಶಿ ಕುಡ್ ಬಿ ಸುಮ. ಇಂಗ್ಲೀಷ್ನಲ್ಲಿ ಉಪಯೋಗಿಸುತ್ತಿರುವ ಕೆಲವೊಂದು ಕ್ರಿಯಾಪದಗಳ ಅರಿವು ನಮಗಿರಬೇಕು. ಹಾಗಾಗಿ ಕ್ರಿಯಾಪದಗಳನ್ನು ಕೂಡ ನಾವು ತಿಳಿದುಕೊಂಡಿರಬೇಕು. ಈಗ ಅವಳು ಇರುವುದು ಮೈಸೂರಿನಲ್ಲಿ. ಇದನ್ನು ನಾವು ಹೇಗೆ ಹೇಳ್ತೀವಿ? ಶಿ ಈಸ್ ಇನ್ ಮೈಸೂರು. ಶಿ ಈಸ್ ಇನ್ ಮೈಸೂರು. ಈಗ ನಾವು ಹೇಳ್ತೀವಿ ಅವಳು ಮೈಸೂರಿನಲ್ಲಿ ಇದ್ದಾಳೆ ಅನಿಸುತ್ತೆ. ಇದನ್ನು ನಾವು ಹೇಗೆ ಹೇಳ್ಬೋದು ಇಂಗ್ಲೀಷ್ನಲ್ಲಿ? ವೆರಿ ಗುಡ್. ಹೇಗೆ ಹೇಳ್ತೀವಿ? ಶಿ ಮೈಟ್ ಬಿ. ಅನಿಸುತ್ತೆ ಅಂದಾಗ ಏನು ಉಪಯೋಗಿಸ್ಬೇಕು? ಶಿ ಮೈಟ್ ಬಿ ಇನ್ ಮೈಸೂರು. ಈಗ ನಾವು ಹೇಳ್ತೀವಿ ಅವಳು ಮೈಸೂರಿನಲ್ಲಿ ಇರಬಹುದು ಅಂತ ಹೇಳುವಾಗ ನಾವು ಇದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳ್ಬೋದು? ಎಸ್, ಶಿ ಕುಡ್ ಬಿ ಇನ್ ಮೈಸೂರು. ಅವನು ಶಂಕರ್.
ಇದನ್ನು ನಾವು ಹೇಗೆ ಹೇಳ್ತೀವಿ? ಹೀ ಈಸ್ ಶಂಕರ್. ಅವನು ಬೆಂಗಳೂರಿನಲ್ಲಿ ಇದ್ದಾನೆ. ಅದನ್ನು ನಾವು ಹೇಗೆ ಹೇಳ್ತೀವಿ? ಹೀ ಈಸ್ ಶಂಕರ್. ಅವನು ಬೆಂಗಳೂರಿನಲ್ಲಿ ಇದ್ದಾನೆ. ಹೀ ಈಸ್ ಇನ್ ಬ್ಯಾಂಗ್ಳೂರ್. ಹೀ ಈಸ್ ಇನ್ ಬ್ಯಾಂಗ್ಳೂರ್. ಅವನು ಸ್ವಲ್ಪ ವಯಸ್ಸಾದ ವ್ಯಕ್ತಿ. ವಯಸ್ಸಾದ ವ್ಯಕ್ತಿ ಅಂತ ಹೇಳುವಾಗ ನಾವು ಏನು ಹೇಳ್ತೀವಿ, ಹೇಗೆ ಹೇಳ್ತೀವಿ? ಓಲ್ಡ್. ಯಾವ ಪದವನ್ನು ಉಪಯೋಗಿಸ್ತೀವಿ? ಓಲ್ಡ್. ಅವನು ಸ್ವಲ್ಪ ವಯಸ್ಸಾದ ವ್ಯಕ್ತಿಯಾಗಿದ್ದಾನೆ. ನಾವು ಒಬ್ಬರಿಗೆ ಹೀಗೆ ಹೇಳ್ತೀವಿ, ನೀವು ಶಂಕರ್, ನೀವು ಬೆಂಗಳೂರಿನಲ್ಲಿದ್ದೀರಿ ಮತ್ತು ನಿಮಗೆ ವಯಸ್ಸಾಗಿದೆ. ಸೊ ಇದನ್ನು ನಾವು ಹೇಗೆ ಹೇಳ್ತೀವಿ? ಯು ಆರ್ ಶಂಕರ್. ಯು ಆರ್ ಇನ್ ಬ್ಯಾಂಗ್ಳೂರ್. You are in Bangalore. You are old. ವಯಸ್ಸು, ಅದಕ್ಕೆ ನಾವು ಹೇಗೆ ಯಾವ ಪದವನ್ನು ಉಪಯೋಗಿಸ್ತೀವಿ? ಓಲ್ಡ್. ವಯಸ್ಸಾಗಿದ್ದರೆ ಓಲ್ಡ್ ಅನ್ನುವಂಥ ಪದವನ್ನು ಉಪಯೋಗಿಸ್ತೀವಿ. ಅದೇ ಯುವಕರಾಗಿದ್ದರೆ ಹೇಗೆ ನಾವು ಹೇಳ್ತೀವಿ? ಯಂಗ್. ಏನಂತ ಹೇಳ್ತೀವಿ? ಯಂಗ್. ಈಗ ನಾನು ನಿಮ್ಮ ಹತ್ರ ಬಂದು ಕೇಳ್ತೀನಿ, ಸಪೋಸ್ ನೀವು ಶಂಕರ ಆಗಿರ್ತೀರಿ. ನಾನೀಗ ನಿಮ್ಮ ಹತ್ರ ಬಂದು ಕೇಳ್ತೀನಿ, ನೀವು ಶಂಕರ, ನೀವು ಶಂಕರೇನಾ ಅಂತ ಕೇಳುವಾಗ ನಾವು ಇಂಗ್ಲೀಷ್ನಲ್ಲಿ ಅದನ್ನು ಹೇಗೆ ಹೇಳ್ತೀವಿ? ನೀವು ಶಂಕರ್ ಅಂಥೇಳಿ ಹೇಳುವಾಗ ಅದನ್ನು ನಾವು ಹೇಗೆ ಹೇಳ್ತೀವಿ ಇಂಗ್ಲೀಷ್ನಲ್ಲಿ? ಯು ಆರ್ ಶಂಕರ್. ಈಗ ಪ್ರಶ್ನಾರ್ಥಕವಾಗಿ ಈಗ ಕೇಳಬೇಕು, ನೀವು ಶಂಕರೇನಾ, ನೀವು ಶಂಕರ ಆಗಿದ್ದೀರಾ? ಇದನ್ನು ನಾವು ಕೇಳುವಾಗ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಸೋ ಸಿಂಪಲ್. ಇಲ್ಲಿ ನೀವು ಶಂಕರ್ ಅಂತ ಹೇಳುವಾಗ ನಾವು ಇಲ್ಲಿ ಏನು ಉಪಯೋಗಿಸ್ತಾ ಇದ್ದೀವಿ? ಯು ಆರ್ ಶಂಕರ್. ಅದೇ ಪ್ರಶ್ನಾರ್ಥಕವಾಗಿ ಕೇಳಬೇಕಾದ್ರೆ ನಾವು ಹೇಗೆ ಹೇಳ್ತೀವಿ? ಆರ್ ಯು ಶಂಕರ್? ಆರ್ ಅನ್ನೋಂಥದ್ದನ್ನು ಫಸ್ಟಿಗೆ ಹಾಕಬೇಕು, ಯು ಅನ್ನೋಂಥದ್ದನ್ನು ನೆಕ್ಸ್ಟಿಗೆ ಹಾಕಬೇಕು. ಓಕೆ, ಸೊ ಆರ್ ಯು ಶಂಕರ್? ಆರ್ ಯು ಶಂಕರ್? ಈಗ ನೀವು ವಯಸ್ಸಾಗಿದ್ದೀರಿ, ಅದನ್ನು ನಾವು ಹೇಗೆ ಹೇಳ್ತೀವಿ? ಯು ಆರ್ ಓಲ್ಡ್. ಈಗ ನೀವು ವಯಸ್ಸಾಗಿಲ್ಲ, ನಿಮಗೆ ವಯಸ್ಸಾಗಿಲ್ಲ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? ಯು ಆರ್ ನಾಟ್ ಓಲ್ಡ್. ನಿಮಗೆ ವಯಸ್ಸಾಗಿಲ್ಲ, ಯು ಆರ್ ನಾಟ್ ಓಲ್ಡ್. ಈಗ ನೀವೊಬ್ಬರು ನೋಡಿ ಕೇಳ್ತೀರಾ, ನೀವು ಟೀಚರಾ? ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? ಆರ್ ಯು ಅ ಟೀಚರ್? ಆರ್ ಯು ಅ ಟೀಚರ್? ಇಲ್ಲ, ನಾನು ಟೀಚರ್ ಅಲ್ಲ. ಅದನ್ನು ಹೇಗೆ ಹೇಳ್ತೀವಿ? ನೋ, ಆಮ್ ನಾಟ್ ಎ ಟೀಚರ್. ನೀವು ಸಸ್ಯಾಹಾರಿನಾ ಅಂತ ಕೇಳಬೇಕಾದ್ರೆ ಹೇಗೆ ಹೇಳ್ತೀವಿ?
ಆರ್ ಯು ವೆಜಿಟೇರಿಯನ್? ಹೌದು, ನಾನು ಸಸ್ಯಾಹಾರಿ. ಇದನ್ನು ಹೇಗೆ ಹೇಳ್ತೀವಿ? ಎಸ್, ಐ ಆಮ್ ಅ ವೆಜಿಟೇರಿಯನ್. ಅವಳು ಡಾಕ್ಟರ್. ನಾವು ಇದನ್ನು ಹೇಗೆ ಹೇಳ್ತೀವಿ? ಶಿ ಈಸ್ ಅ ಡಾಕ್ಟರ್. ಅವರೆಲ್ಲರೂ ಶಿಕ್ಷಕರಾಗಿದ್ದಾರೆ. ಇದನ್ನು ನಾವು ಹೇಗೆ ಹೇಳ್ತೀವಿ? ಅವರು ಅಂತ ಹೇಳುವಾಗ ನಾವಿಲ್ಲಿ ದೇ ಅನ್ನುವಂಥ ಪದವನ್ನು ಉಪಯೋಗಿಸ್ತೀವಿ. ಸೊ ಅವರೆಲ್ಲರೂ ಶಿಕ್ಷಕರಾಗಿದ್ದಾರೆ ಅಂದರೆ ದೇ ಆರ್ ಟೀಚರ್ಸ್. ದೇ ಆರ್ ಟೀಚರ್ಸ್. ಅವರು ಶಿಕ್ಷಕರಾಗಿದ್ದಾರೆ ಅಂತ ಹೇಳುವಾಗ ನಾವು ಅದನ್ನು ದೇ ಆರ್ ಟೀಚರ್ಸ್ ಅಂತ ಹೇಳಿದ್ವಿ. ಈಗ ನಾವು ಶಿಕ್ಷಕರಾಗಿದ್ದೇವೆ ಅಂತ ಹೇಳುವಾಗ ನಾವು ಹೇಗೆ ಹೇಳಬೇಕು? ವಿ ಆರ್. ಇಲ್ಲಿ ನಾವು ವಿ ಅನ್ನುವಂಥ ಪದವನ್ನು ಉಪಯೋಗಿಸ್ತೀವಿ. ವಿ ಆರ್ ಟೀಚರ್ಸ್. ಅವರು ಶಿಕ್ಷಕರಾಗಿದ್ದಾರೆ ಅಥವಾ ಅವರು ಶಿಕ್ಷಕರು ಅಂತ ಹೇಳುವಾಗ ನಾವು ಯಾವ ಪದವನ್ನು ಉಪಯೋಗಿಸಿದ್ವಿ? ದೇ ಆರ್ ಟೀಚರ್ಸ್. ದೇ ಆರ್ ಟೀಚರ್ಸ್. ಈಗ ಇದನ್ನು ಪ್ರಶ್ನಾರ್ಥಕವಾಗಿ ಕೇಳಬೇಕು. ಸೊ ಸಿಂಪಲ್. ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟ ಹಾಗೆ ಈಗ ದೇ ಆರ್ ಟೀಚರ್ಸ್ ಅನ್ನೋದನ್ನು ನಾವೇನು ಮಾಡಬೇಕು? ಉಲ್ಟಾ ಮಾಡ್ಕೋಬೇಕು. ಆರ್ ಅನ್ನೋಂಥದ್ದನ್ನು ಫಸ್ಟ್ ಬರಿಬೇಕು, ದೇ ಅನ್ನೋಂಥದ್ದನ್ನು ನೆಕ್ಸ್ಟ್ ಬರಿಬೇಕು. ಅಥವಾ ಆರ್ ಅನ್ನೋಂಥದ್ದನ್ನು ಫಸ್ಟ್ ಹೇಳಬೇಕು, ದೇ ಅನ್ನೋಂಥದ್ದನ್ನು ನೆಕ್ಸ್ಟ್ ಹೇಳಬೇಕು. ಓಕೆ. ಸೊ ಹೇಗೆ ಹೇಳ್ತೀವಿ? ಕ್ವೆಶ್ಚನ್ ಮಾರ್ಕ್ ಕೇಳಬೇಕು, ಕ್ವೆಶ್ಚನ್ ಆಗಿ ಕೇಳಬೇಕು, ಪ್ರಶ್ನಾರ್ಥಕವಾಗಿ ಕೇಳಬೇಕು. ದೇ ಆರ್ ಟೀಚರ್ಸ್ ಅನ್ನುವಂಥದ್ದನ್ನು ನಾವು ಹೇಗೆ ಹೇಳ್ತೀವಿ? ಆರ್ ದೇ ಟೀಚರ್ಸ್? ಆರ್ ದೇ ಟೀಚರ್ಸ್? ಪುಸ್ತಕ ಹೊಸತು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ದ ಬುಕ್ ಈಸ್ ನ್ಯೂ. ಹೊಸದು, ನ್ಯೂ. ಈಗ ಇದೇ ವಾಕ್ಯವನ್ನು, ಇದೇ ಸೆಂಟೆನ್ಸನ್ನು ನಾವು ಪ್ರಶ್ನಾರ್ಥಕವಾಗಿ ಕೇಳಬೇಕು. ದ ಬುಕ್ ಈಸ್ ನ್ಯೂ. ಇದನ್ನು ಕ್ವೆಶ್ಚನ್ ಆಗಿ ಹೇಗೆ ಕೇಳ್ಬೋದು? ಈಸ್ ಅನ್ನುವಂಥ ಪದ ಫಸ್ಟ್ ಬರುತ್ತೆ. ಈಸ್ ದ ಬುಕ್ ನ್ಯೂ? ಒಂದು ವಸ್ತು ಹತ್ತಿರ ಇದ್ದರೆ ಅದನ್ನು ದಿಸ್ ಅಂತೇಳಿ ಹೇಳ್ತೀವಿ. ಅದೇ ದೂರ ಇದ್ದರೆ ದಟ್ ಅಂತ ಹೇಳ್ತೀವಿ. ನಾವು ನಮ್ಮ ಭಾವನೆಗಳ ಬಗ್ಗೆ ಹೇಳಬೇಕಾದ್ರೆ, ಭಾವನೆಗಳು ಅಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ಅದನ್ನು ಫೀಲಿಂಗ್ಸ್ ಅಂಥೇಳಿ ಕರಿತೀವಿ. ಸೊ ನಮ್ಮ ಭಾವನೆಗಳ ಬಗ್ಗೆ ಹೇಳಬೇಕಾದ್ರೆ, ಉದಾಹರಣೆಗೆ ನಾನು ಸಂತೋಷವಾಗಿದ್ದೀನಿ. ಸಂತೋಷ ಅನ್ನುವಂಥದ್ದು ನನ್ನೊಂದು ಭಾವನೆ ಅಲ್ವಾ? ಇದನ್ನು ನಾನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀನಿ? ಐ ಆಮ್ ಹ್ಯಾಪಿ.
ಈಗ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನೀನು ಸಂತೋಷವಾಗಿದ್ದೀಯಾ? ಐ ಆಮ್ ಹ್ಯಾಪಿ. ನಾನು ಅವ್ರಿಗೆ ಕೇಳಬೇಕಾದ್ರೆ ಹೇಗೆ ಕೇಳಬೇಕು? ಆರ್ ಯು ಹ್ಯಾಪಿ? ಅವನು ತುಂಬ ದುಃಖದಿಂದಿದ್ದಾನೆ. ದುಃಖ ಅನ್ನುವಂತಹ ಪದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಸ್ಯಾಡ್ ಅನ್ನುವಂಥ ಪದವನ್ನು ಉಪಯೋಗಿಸ್ತೀವಿ. ಸೊ ಇದನ್ನು ಹೇಗೆ ನಾವು ಹೇಳ್ತೀವಿ? ಅವನು ದುಃಖದಲ್ಲಿದ್ದಾನೆ. ಅದನ್ನು ಇಂಗ್ಲೀಷ್ನಲ್ಲಿ ನಾವು ಹೇಗೆ ಹೇಳ್ತೀವಿ? ಹೀ ಈಸ್ ಸ್ಯಾಡ್. ಅವಳು ಶ್ರೀಮಂತಳು. ಅದನ್ನು ನಾವು ಹೇಗೆ ಹೇಳ್ತೀವಿ? ಶಿ ಈಸ್ ರಿಚ್. ಅವಳು ಕಾರ್ನಲ್ಲಿ ಬಂದಿಳಿದ್ಲು, ಹಾಗಾಗಿ ಅವಳು ಶ್ರೀಮಂತಳಾಗಿರಬಹುದು. ಇದನ್ನು ನಾವು ಹೇಗೆ ಹೇಳ್ತೀವಿ? ಅವಳು ಶ್ರೀಮಂತಳಾಗಿರಬಹುದು. ಶಿ ಮೈಟ್ ಬಿ ರಿಚ್. ಅವಳು ಹೊಸ ಕಾರನ್ನು ತಗೊಂಡಿದ್ದಾಳೆ, ಹಾಗಾಗಿ ಅವಳು ಶ್ರೀಮಂತಳಾಗಿರಬಹುದು. ಇದನ್ನು ಅವಳು ಶ್ರೀಮಂತಳಾಗಿರಬಹುದು ಅಂತ ಹೇಳಲಿಕ್ಕೆ ನಾವು ಏನು ಹೇಳ್ತೀವಿ? ಶಿ ಕುಡ್ ಬಿ ರಿಚ್. ಈಗ ನಿಮಗೆ ಒಂದು ಹೋಮ್ವರ್ಕ್ ಇದು. ನಾನು ಕೆಲವೊಂದು ಪ್ರಶ್ನೆಗಳನ್ನು ಕನ್ನಡದಲ್ಲಿ ಕೇಳ್ತೀನಿ, ಅದನ್ನು ನೀವು ಇಂಗ್ಲೀಷ್ನಲ್ಲಿ ಆ ವಾಕ್ಯಗಳನ್ನು ಕಮೆಂಟ್ಸ್ನಲ್ಲಿ ನೀವು ಹಾಕಬೇಕು. ಕಮೆಂಟ್ಸ್ನಲ್ಲಿ ಅದರ ಉತ್ತರವನ್ನು ನೀವು ಹಾಕಬೇಕು. ತಪ್ಪಾದರೂ ಪರವಾಗಿಲ್ಲ, ನಾವು ಕಲಿಯೋ ಹಂತದಲ್ಲಿದ್ದೇವೆ, ನಾವು ಅದನ್ನು ಸರಿ ಮಾಡಿಕೊಳ್ಳೋಣ. ಓಕೆನಾ? ಸೊ ಮೊದಲ ಪ್ರಶ್ನೆ, ಕಾಫಿ ಬಿಸಿಯಾಗಿದೆಯಾ? ಈಗ ನಾನು ಕೇಳ್ತಾ ಇದ್ದೀನಿ, ಕಾಫಿ ಬಿಸಿಯಾಗಿದೆಯಾ? ಎರಡನೇ ಪ್ರಶ್ನೆ, ಅಲ್ಲ, ಇದು ತಂಪಾಗಿದೆ. ಮೂರನೇ ಪ್ರಶ್ನೆ, ತಂಪಾಗಿರಬಹುದು. ಸೊ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ಸ್ನಲ್ಲಿ ನೀವು ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.